ದರ್ಶನ್ ಹತ್ರ ಕೆಲಸ ಮಾಡ್ತಾರೆ ಅಂದ್ರೆ ಎಷ್ಟು ವರ್ಷದಿಂದ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರ ಹತ್ರ ಕೆಲಸ ಮಾಡ್ತಾ ಇರಲಿಲ್ಲ, ಕೇಬಲ್ ಕೆಲಸ ಸರ್ ಅವ್ರು ಮಾಡ್ತಾ ಇದ್ದದ್ದು. ಮಾಮೂಲಿ ಕೇಬಲ್ ಕೆಲಸ ಮಾಡ್ತಾ ಇದ್ದು ಗೊತ್ತು. ಅವ್ರು ಏನ್ ಮಾಡ್ತಾ ಇದ್ರು, ಅವ್ರ ಜೊತೆಲಿ ಏನ್ ಕಮಿಷನ್ ಇತ್ತು ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್. ಇಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್, ಏನಂತ ಹೇಳೋಣ ಸರ್. ನಾನು ಯಾವಾಗ್ಲೂ ಕೂಲಿ ಮಾಡ್ಕೊಂಡು ನಿಂತಿದ್ದವರು ಸರ್. ನಾವು ಆ ಥರ ಹೋದ್ರೆ ಕೂಲಿ ಬಂದ್ಬಿಟ್ರೆ ಸರ್ ನಮ್ಗೆ ಇನ್ನೇನು ಗೊತ್ತಿಲ್ಲ ಸರ್. ನಾನು ಸಿಟಿ ತುಳಿದೋಳಿ ಅಲ್ಲ ಸರ್. ಏನು ಅಂತ ಹೇಳನಿ ಸರ್. ನಾನು ಬೆಂಗಳೂರಲ್ಲಿ ಇದ್ರು ಸರ್. ಅಂದ್ರೆ ಯಾವ ಹ್ಯಾಬಿಟಿನೂ ಇಲ್ಲ ಸರ್ ಅವ್ನಿಗೆ. ಎಲ್ಲ ಇಲ್ಲೇ ಕೇಳಿ ಇವ್ರನ್ನ ಯಾರು, ಅವ್ನ ಹೆಂಗಿದ್ದ, ಅವ್ನ ಏನಿದ್ದ ಅಂತ ಯಾವತ್ತು ಈ ಕೆಲಸ ಮಾಡಿದವ್ರೆ ಅಲ್ಲ ಸರ್. ಅಂದ್ರೆ ನನಗ್ ಗೊತ್ತಿಲ್ಲ ಸರ್. ಇಲ್ಲ ಸರ್, ಇಲ್ಲ ಸರ್, ನಮ್ಗೆ ಏನು ಗೊತ್ತಿಲ್ಲ ಸರ್. ನನ್ಗೇನು ಗೊತ್ತಿಲ್ಲ ಸರ್. ಹುಡುಗರು ಸವಾಸ ನನ್ಗೇನು ಗೊತ್ತು ಸರ್. ಈಗ ಈ ಕೇಸಲ್ಲಿ ಸಿದಾಕೊಂಡವ್ರೆ ಅಂತ ಗೊತ್ತಾದಕ್ಕೆ ನಿಮ್ಗೆ ಏನ್ ಅನಿಸ್ತಿದೆ? ಶಾಕ್ ಆಯ್ತಾ? ಇನ್ನು ಸಾಕಾಗ್ದು ಏನ್ ಮಾಡೋದು ಸರ್. ನಮ್ಗೆ ಹೆದರಿಕೆ ಆಗ್ಲಿವ ಸರ್. ಇರೋ ನಮ್ಮ ಮಗ ಹಿಂಗ್ ಯಾಕೆ ತಗೊಳಾಕೋದ್ರು, ಕೂಲಿ ಮಾಡಿ ಸಾಕಿರೋದು ಸರ್. ನಾನು ಯಾಕೆ ತಮ್ಮ ಹಿಂಗ್ ಮಾಡೋರು ಅಂದ್ರೆ ನನಗೆ ಗೊತ್ತಾಗಲ್ವ ಸರ್. ಹೆದರಿಕೆ ನನಗೆ ಸರ್. ಯಾವತ್ತು ಅವನಿಗೆ ಕಸಬ ಮಾಡಿ ಚಾಮಲಾಪುರದಲ್ಲಿ ಅಂದಿದ್ರೆ ನನಗೆ ಭಯ ಇರ್ತಿರ್ಲಿಲ್ಲ ಸರ್. ಯಾವತ್ತು ಆ ಕೆಲಸ ಮಾಡ್ದನಲ್ಲ ಸರ್ ಅವನು. ನನ್ಗೇನೇ ಭಯ ಆಗಲ್ವ ಸರ್. ನನಗೆ ಅವರೇ ಒತ್ಕೊಂಡಿದ್ದಾರೆ ಸರ್. ನಂದು ಏನು ಇರಲಿಲ್ಲ ಸರ್. ನನ್ ಗಂಡ ದಡ್ಡ, ಅವ್ನಿಗೆ ಏನು ಗೊತ್ತಾಗುದಿಲ್ಲ ಸರ್. ಅವ್ರೊಂದು ಅಂಗಡಿ ಹಾಕ್ಬಿಟ್ಟಿದ್ದ ಸರ್ ಅವ್ರಿಗೆ. ನೀನ್ ಎಲ್ಲೂ ಹೋಗ್ಬೇಡ ಹಣ ಅನ್ಕಂದು. ಅವ್ರು ಬಿಟ್ರಿ ಇನ್ ಯಾವ ಕೆಲ್ಸಕ್ಕೂ ಹೋಯ್ತಿರ್ಲಿಲ್ಲ ಸರ್ ಅವ್ರು. ನಾವು ಆ ಥರ ಇದ್ರೆ ಕಬ್ಬೋಯ್ತಿದ್ದೆ ಸರ್. ನನ್ನ ಮಗನೇ ಎಲ್ಲ ಸಾಡಾಳ್ತಾನು ಮಾಡ್ತಾ ಇದ್ದು ನಮ್ಗೆ. ಇವ್ ನನ್ನ ಗಂಡನ ತಮ್ಮನಿಗೂ ಸರಿಯಾಗಿರೋನು ಕೊಡ್ದೇನೆ, ಅವಳ ಜೀವನನು ಅವನೇ ಮಾಡ್ತಾ ಇದ್ದ ಸರ್. ಇವ್ ಮಾಡೋನೆ ಅಂತ ನಮ್ಗೆ ಏನ್ ಗೊತ್ತು ಸರ್. ಸಿಗಾಕ್ಸೋರು ಸರ್. ನಮ್ ಯಾವತ್ತು ಕೆಟ್ಟನಲ್ಲ ಸರ್ ಅವನು. ಸಿಗಾಕ್ಸಿರೋದೇ ಇದು, ಎರಡನೇ ಮಾಡಿರೋದೇ ಇದು ಸರ್. ಅವನು ಯಾರು ಮಾಡ್ಯಾರ ಅಂತ ಕೇಳಿದ್ರೆ ಸರ್ ನಾನು ಪಾತ್ರ ಇದೆ ಅಂತ ಹೇಳೇನೆ ಪೊಲೀಸ್ ಅರೆಸ್ಟ್ ಮಾಡಿದಾರೆ. ಏನ್ ಹೇಳ್ತೀರಿ? ನಮಗ್ ಗೊತ್ತಿಲ್ಲ ಸರ್ ಅದು. ಆದ್ರೆ ಇಷ್ಟು ಮಟ್ಟಿಗೆ ಬೆಳೀತದೆ ಅಂತ ನಾನು ಅನ್ಕೊಂಡು ಇರ್ಲಿಲ್ಲ ಸರ್. ಹೋಗಿಲ್ಲ ಸರ್. ನಮ್ಗೆ ಯಾರು ಹೆಲ್ಪ್ ಇಲ್ಲ ಸರ್. ಮಾಡಿಲ್ಲ ಸರ್. ಈಗ ಕೊಲೆ ಆಗಿರೋ ರೇಣುಕಾ ಪ್ರಸಾದ್ ಇದಾರಲ್ಲ, ಅವರು ಕೂಡ ನಿಮ್ ತರದ ಸಣ್ಣ ಕುಟುಂಬ, ಬಡ ಕುಟುಂಬ. ಪಾಪ ಅವ್ರ ಹೆಂಡತಿನೂ ಕೂಡ 5 ತಿಂಗಳಾಗಿತ್ತು, ಕೊಲೆ ಆಗ್ತಾನೆ ಅಂತಂದ್ರೆ ಅದೇನು ಅಂತ ನನಗ್ ಗೊತ್ತಿಲ್ಲ ಸರ್. ನನ್ಗೆ ಓದಕ್ ಬರ್ತದ, ಬರೀಕ್ ಬರ್ತದ. ಅರೆಸ್ಟ್ ಆಗಿರೋದೇ ನಮಗೆ ಗೊತ್ತಿಲ್ಲ. ಹೆಂಗಿರುತ್ತೆ ನಮಗೆ? ಅವ್ರ ಅರೆಸ್ಟ್ ಆಗಿರೋದೇ ಗೊತ್ತಿಲ್ಲ ನಮ್ಗೆ. ನಮ್ಗೆ ಊರವ್ರು ಫೋನ್ ಮಾಡೋ ಗಂಟು ನನಗೆ ಗೊತ್ತಿಲ್ಲ ಸರ್. ಊರವ್ರು ಫೋನ್ ಮಾಡಿದ್ಮೇಲೆ ಹಿಂಗಿಂಗೆ ಆಗದೆ ಅನ್ನೋ ಬಗ್ಗೆ ಅಂತ ಅಂದ್ಮೇಲೆ, ಅಣ್ಣ ನಂದಿಸಾನವ್ರು ಮಸ್ತಾಗಿಲ್ವೋ ಬಿಡೋಣ ಅಂತ ಅಂದದ್ ನಿಜ ನಾನು. ಅಂದ್ರೆ ಫೋಟೋ ನೋಡ್ಬಿಟ್ಟಿದ್ರು ನನಗೆ ಜೀವ ಡಗ್ಗಂತಿರ್ತು. ಫೋಟೋ ಬರ್ತಾ ಇರ್ಲಿಲ್ಲ ಸರ್ ಅವಾಗ. ಫೋಟೋ ಬರ್ತಾ ಇರ್ಲಿಲ್ಲ. ನಾನು ಇದೇ ನಿಂಗೆ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು, ನಾನು ಹುಳ ಆಯ್ತಾ ಇದ್ದೀನಿ ಹೋಗು ಮಗ ಅಂತ ಅಂದೆ ನಾನು. ಅಯ್ಯೋ ಮಸ್ತನಿಗೆ ಅವರೇ ಮಂಡಿದಳ್ಳಿ ನಂದಿಸಾನವ್ರು ಏನು ನನಗೆ ಗೊತ್ತಾಗದೆ ಹೋಗು ಮಗ ವರೆಗೆ ಓದಕ್ಕೆ ಬಂದದ್ದು ಅಂತ ಅಂದದ್ ನಿಜ ನಾನು. ಆವಾಗ ಇವ್ರು ಹೇಳಿದ್ರು ಹಂಗಂತ. ತಿರ್ಗಾ ರಾತ್ರಿ 5:30 ಸಂಜೆ 5:30 ಇದೇನೆಲ್ಲ ಹಿಂಗೆ ಒಬ್ಬಿಯೇ ಫೋನ್ ಮಾಡ್ತಾವ್ರಲ್ಲ ಅಂದ್ಬಿಟ್ಟು ಹೋಗಿ ಹಾಕೋದಕ್ಕೆ ನನಗೆ ಓದಕ್ಕೂ ಗೊತ್ತಾಯಿಲ್ಲ, ಬರೀಕೂ ಗೊತ್ತಾಯಿಲ್ಲ, ಫೋಟೋನು ಗೊತ್ತಾಯ್ತಲ್ಲ, ಅಕ್ಷರನೂ ಗೊತ್ತಾಯ್ತಾ ಇಲ್ಲ. ಆವಾಗ ಹೋಗು ಯಾರೋ ಕಾಣಕನ ಅಂದ್ಬಿಟ್ಟು ಹೊಂಟೋದೆ ನಾನು ಆಚೆಗೆ. ಈ ಕನ್ಫರ್ಮ್ ಆಗಿದ್ಯಮ್ಮ, ನಿಮ್ಮ ಮಗ ಅರೆಸ್ಟ್ ಆಗಿನ ಅಂತ ಕನ್ಫರ್ಮ್ ಆಗಿದ್ಯಾ? ಯಾರು ಮಾಹಿತಿ ಮತ್ತೆ ಆಮೇಲೆ ಯಾರು ಕೊಟ್ಟಿದ್ದು? ಅಯ್ಯೋ ಇದ್ರಲ್ಲಿ ನೋಡಿದೆ ಸರ್, ಮೊಬೈಲ್ ಅಲ್ಲಿ ಟಿವಿಲಿ ಗೊತ್ತಾಗಿತ್ತು. ನನ್ ಮಗ ಅವನೇ ಸರ್. ಅಂದ್ರೆ ಅವ್ನ್ ಮಾಡಿಲ್ಲ ಸರ್ ಕೊಲೆ. ಆಯ್ತಮ್ಮ, ಈಗ ಮಾಡಿಲ್ಲ ನಿಮ್ಮ ಮಗ, ಅದೆಲ್ಲ ಸೆಕೆಂಡರಿ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಯ್ತು. ಈ ರೀತಿ ಒಬ್ಬ ಬಡವ್ರ ಮಗ ಅರೆಸ್ಟ್ ಆಗಿರುವಂತ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅವ್ರು ನಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಯಿಲ್ಲ ಸರ್. ನನ್ಗೆ ಒತ್ತಾರೆ ಎದ್ರೆ ತಿನ್ನಕ್ಕಿಲ್ಲ ಸರ್. ಇಂಥ ಕೆಲಸ ಮಾಡೋನೆ ನನ್ ನಂಬಿಕೆ ಮಾಡೋದಿಲ್ಲ ಸರ್. ಎಲ್ರಿಗೂ ಅವನೇ ಹೇಳ್ತಿದ್ದ, ಯಾಕೆ ಕಸಬ್ಗೂ ಹೋಗ್ಬಿಡಿ ಕಡ್ರಲ್ಲ ಅಂತ ಹೇಳ್ತಿದ್ದಾನೆ ಅವನು ಸರ್. ಅಲ್ಲಮ್ಮ, ನಿಮ್ಮ ಮಗನ ಪಾತ್ರ ಇಲ್ಲ ಅಂತ ನೀವು ಹೇಳ್ತಿದ್ರಿ. ಈ ರೀತಿ ಕೊಲೆ ಆಗಿದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ದರ್ಶನ ವಿಚಾರದಿಂದ ಆಗಿದೆಯಲ್ಲ, ಅವ್ರ ಸವಾಸ್ತ ಏನು ಅಂತ ಸರ್ ಅದ್ ನಮಗ್ ಗೊತ್ತಿಲ್ಲ ಸರ್. ಗೊತ್ತಿಲ್ಲದೆ ಹೋಗಿರೋ ವಿಚಾರ ನನಗೆ ಏನು ಗೊತ್ತಿಲ್ಲ ಸರ್.